ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ನಿಮ್ಮ ಮನೆಯೊಳಗಿನ ದೋಸೆ ಏನ ಹಾಕಿದ್ರು ಎಷ್ಟು ಚಲೋ ರುಬ್ಬಿದ್ರೂ ಕಲರ್ ಬರೋದಿಲ್ಲ ಮತ್ತು ಹೋಟೆಲ್ ಒಳಗಿಂದ ಘಮ ಬರೋದಿಲ್ಲ ಮತ್ತು ಅಷ್ಟು ಕ್ರಿಸ್ಪಿ ಆಗೋದಿಲ್ಲ ರೀ. ಇವತ್ತು ನಾವು ಹೋಟೆಲ್ ಒಳಗೆ ಮಾಡ್ತಾರಲ್ಲ ಸೇಮ್ ಅದೇ ರೀತಿನ ಕ್ರಿಸ್ಪಿನೆಸ್ ಮತ್ತು ಕಲರ್ ಮತ್ತು ಅದೇ ಟೇಸ್ಟ್ ಬರೋಂಗೆ ಇವತ್ತು ನಾನು ದೋಸೆ ಹಿಟ್ಟು ಮಾಡಿ ತೋರ್ಸಾತೀನಿ. ಈಗ ವಿಡಿಯೋ ವಿಧಾನ ನೋಡ್ಕೊಂಬಂದ್ಬಿಡೋ. ಈಗ ನಾನು ಅಕ್ಕಿ ಗ್ಲಾಸ್ ತೊಗೊಂಡೇನಲ್ರಿ, ಅದೇ ಗ್ಲಾಸ್ಲಿ ನಾನು ಒಂದು 5 ಗ್ಲಾಸ್ ಅಷ್ಟು ಅಕ್ಕಿ ಹಾಕೋತೇನೆ ನೋಡ್ರಿ ಇದಕ್ಕೆ. ಮತ್ತು ಆಮೇಲೆ ಅದನ್ನು ನೀರು ಹಾಕಿ ಸ್ವಚ್ಛಗೆ 1-2 ಸತಿ ತೊಳ್ಕೊಂಬರ್ರಿ. ಅಕ್ಕಿ ಇದನ್ನು ಎಷ್ಟು ಕ್ಲೀನಾಗಿ ತೊಳಿತಿರಲ್ಲ ಅಷ್ಟು ಕ್ಲೀನಾಗಿ ಅದು ಹಿಟ್ಟು ಬೆಳ್ಳಗಾಕೈತೆ ನೋಡ್ರಿ. ಇದು ಅಕ್ಕಿ ತೊಗೊಂಡಿದ್ದು ನಾನು ರೇಷನ್ ಅಕ್ಕಿ ನೋಡ್ರಿ, ಕಂಟ್ರೋಲ್ ಅಕ್ಕಿ ಅಂತವಲ್ಲ ಅದು. ಈಗ ಅಕ್ಕಿ ತೊಳ್ಕೊಂಡು 1-2 ಸತಿ ಅಕ್ಕಿ ತೊಳ್ಕೊಂಡು ಅದಕ್ಕೆ ನೀರು ಹಾಕಿ ಇಡ್ತೇನೆ. ಇದನ್ನು ನಾವು ಸೈಡ್ಗೆ ಇಡೋಣ. ಇನ್ನೊಂದು ಬುಟ್ಟಿ ತೊಗೊಂಡಿನಿ, ಅದಕ್ಕೆ ನಾನು ಅಕ್ಕಿ ಯಾವ ಗ್ಲಾಸ್ಲೆ ತೊಗೊಂಡಿಲ್ಲ ಅದೇ ಗ್ಲಾಸ್ಲೆ ಉದ್ದಿನಬೇಳೆ 1-2 ಸ್ಪೂನಷ್ಟು ಕಡಿಮೆ ತೊಗೊಂಡೇನಿ ನೋಡ್ರಿ. ಈಗ ಇದಕ್ಕೆ ನಾವು 1-2 ಸ್ಪೂನಷ್ಟು ಹೆಸರು ಬೇಳೆ ಹಾಕೋತೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕಾಳು ಹಾಕೋತೀನಿ. 2 ಸ್ಪೂನಷ್ಟು ಸಾಬುದಾನಿ ಹಾಕೋತೀನಿ ರೀ. ಆಮೇಲೆ 2 ಸ್ಪೂನಷ್ಟು ಕಡಲೆಬೇಳೆ, ಆಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ. ಇದಿಷ್ಟು ಹಾಕ್ಕೊಂಡು ಇದನ್ನು 1-2 ಸತಿ ತೊಳ್ಕೊಂಬರ್ತೇನೆ ನೋಡ್ರಿ. ಅದ್ರೊಳಗಿನ ಪೌಡ್ರ್ ವೈಟ್ ಇರ್ತೈತಲ್ಲ ಅದೆಲ್ಲ ಹೋಗಿಬಿಡ್ಲಿ. ಈಗ ಇದನ್ನು ಇಟ್ಕೊಂಡೇನಿ ನೋಡ್ರಿ. ಇದಕ್ಕೂ ಮುಳುಗುವಷ್ಟು ನೀರು ಹಾಕಿ ಇಟ್ಕೋತೀನಿ. ಇದನ್ನು ಒಂದು 6-7 ತಾಸು ನೆನೆಸ್ಬೇಕಾಕತಿ. ಇದನ್ನು ಸೈಡ್ಗೆ ಇಡ್ತೇನೆ ನೋಡ್ರಿ ಈಗ. ಆಮೇಲೆ ನಾನು ಶಶಿ ಕುಕಿಂಗ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ಬಂದ್ರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜು ಬೆಲ್ ಕರಿತೈತಿ, ಅದು ಮತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ. ಈಗ 7 ತಾಸು ನೆನೆಸ್ಕೊಂಬಂದೇನಿ ನೋಡ್ರಿ ನಾನು. ನೋಡ್ರಿ ಎಷ್ಟು ಚಲೋ ಉದ್ದಿನಬೇಳೆ ಹಾಕಿ ಮತ್ತೆಲ್ಲನೂ ಚಲೋ ಹೊತ್ತಂಗೆ ನೆಂದಾವ. ಈಗ ಇದನ್ನು ನೀರೆಲ್ಲ ಬಸ್ಕೊಂಡೆ ಉದ್ದಿನಬೇಳೆ ಅಕ್ಕಿ ಒಳಗಿನ ನೀರೆಲ್ಲ ಹಂಗೆ ಇಟ್ಕೊಂಡೇನಿ ನೋಡ್ರಿ. ಉದ್ದಿನಬೇಳೆ ಸಪ್ರೇಟ್ ಹಾಕಿದ್ವಲ್ಲ ಅದನ್ನೆಲ್ಲ ಅಕ್ಕಿ ಒಳಗೆ ಹಾಕೊಂಡ್ಬಿಟ್ಟೆ. ಈಗ ಅಕ್ಕಿ ಒಳಗೆ ಹಾಕ್ಕೊಂಡು ಇದನ್ನ ಅಕ್ಕಿನ ಉದ್ದಿನಬೇಳೆನ ಎರಡೂ ಮಿಕ್ಸ್ ಮಾಡಿಕೊಂಡೆ. ಈಗ ಉದ್ದಿನಬೇಳೆ ಹಾಕಿದ್ವಲ್ಲ ಅದನ್ನು ಬುಟ್ಟಿ ತೊಗೋತೇನೆ ನೋಡ್ರಿ. 1 ಗ್ಲಾಸ್ ನಾವು ಅಕ್ಕಿ ಯಾವ ಗ್ಲಾಸ್ಲೆ ತೊಗೊಂಡಿದ್ವಲ್ಲ ಆ ಗ್ಲಾಸ್ಲೆ ಚುಮ್ಮೂರಿನ ನೀರೊಳಗೆ ಹಾಕಿ ಇಡ್ತೀನಿ. ಒಂದು ಸ್ವಲ್ಪ ನೆನಿಲಿರಿ ಅವು ಚುಮ್ಮೂರಿ. ಹಂಗೆ ಹಾಕಿದ ಕೂಳೆ ನೀರು ಹಾಕಿದ ಕೂಳೆ ಹಾಕೋದು ಬೇಡ. ಈಗ ಅಕ್ಕಿ ಉದ್ದಿನಬೇಳೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೇವಲ್ಲ ನಾವು, ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತೇನೆ ನೋಡ್ರಿ. ನಮ್ಮ ಮಿಕ್ಸಿ ಜಾರ್ ಎಷ್ಟು ಹಿಡಿತೈತಲ್ಲ ಅಷ್ಟು ನೋಡ್ಕೊಂಡು ಹಾಕೋಬೋದು. 5 ಗ್ಲಾಸ್ ಅಕ್ಕಿ, 1 ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಹಾಕೊಂಡೆ ನಾನು. 2 ಸ್ಪೂನು ಹೆಸರು ಬೇಳೆ, 2 ಸ್ಪೂನು ಸಾಬುದಾನಿ, 2 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಮೆಂತ್ಯಕಾಳು, ಇದಿಷ್ಟು ಹಾಕೊಂಡೇನು ನೋಡ್ರಿ. ಅದಾದಮೇಲೆ ಈಗ ನೋಡ್ರಿ ರುಬ್ಕೊಂಬಂದೆ ನಾನು. ಅದನ್ನು ಅಕ್ಕಿ ಒಳಗೆ ನೀರು ಐತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ರುಬ್ಕೊಂಬರ್ಬೇಕು. ಪೂರ ನೈಸಾಗಿ ರುಬ್ಕೊಂಬರ್ಬೇಕ್ರಿ ಇದನ್ನು. ಈಗ ನಾ ರುಬ್ಕೊಂಬಂದು ತೋರ್ಸೇನಲ್ಲ ನಿಮಗೆ, ಇದೇ ರೀತಿನ ರುಬ್ಕೊಂಬರ್ಬೇಕು ನೋಡ್ರಿ. ಭಾಳ ತೆಳುವೂ ಮಾಡಬಾರ್ದು, ಭಾಳ ದಪ್ಪನಾಗೂ ರುಬ್ಬಬಾರ್ದು ಇದನ್ನು. ಈಗ ಮತ್ತೆ ನೆಕ್ಸ್ಟ್ ಈಗ ಹಾಕೋತೇನೆ. 1 ಸತಿ ಆಯ್ತು, ಈಗ 2ನೇ ಸತಿ ಹಾಕೋತೇನೆ ನೋಡ್ರಿ. ಈಗ ಚುರುಮುರಿ ಎಲ್ಲ ನೆಂದಿರ್ತಾವೆ ನೋಡ್ರಿ. ಈಗ ಚುರುಮುರಿನೆಲ್ಲ ಈಗ ನಾ ಮಿಕ್ಸಿ ಜಾರ್ ಒಳಗೆ ಅಕ್ಕಿ ಹಾಕಿಟ್ಕೊಂಡೇನಲ್ಲ ಅದ್ರೊಳಗೆ ಹಾಕೋತೀನಿ. ಈಗ ನಾ ಮತ್ತೆ ವಿಡಿಯೋ ಮಾಡತ್ತಿದ್ದೆ, TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಎದುರಾಗಿಂದ ನೋಡಾತ್ರಿ ಮತ್ತು ಯಾವ ಊರಿಂದ ನೋಡಾತ್ರಿ ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಪೂರ್ತಿ ಸ್ಕಿಪ್ ಮಾಡ್ಲಾರ್ದಂಗೆ ವಿಡಿಯೋ ನೋಡಿರಿ. ಈಗ 2ನೇ ಸತಿನೂ ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಂದೆ. ಅದೇ ರೀತಿನ ಎಲ್ಲನೂ ಇದೇ ರೀತಿನ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೇನೆ. ಈಗ ನಾವು ಲಾಸ್ಟ್ನೇ ಉಬ್ಬಿಗೆ ಅನ್ನ ಒಂದು ಅರ್ಧ ಬೌಲಷ್ಟು ಅನ್ನ, ಒಂದು ಹಿಡಿಯಷ್ಟು ಅಂತ ತಿಳ್ಕೊರಿ. ಅಷ್ಟು ರಾತ್ರಿ ಉಳಿದಿದ್ದನ್ನು ಹಾಕೋತೀನಿ. ಉಳಿದನ್ನ ಅಥವಾ ಆರಿದ್ದನ್ನ ಯಾವುದು ನಿಮ್ಮ ಮನೆಯೊಳಗೆ ಯಾವ ಅನ್ನ ಇರ್ತೈತಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕ್ರಿ. ಅನ್ನ ಹಾಕೋದ್ರಿಂದ ಸಾಫ್ಟ್ ಆಗ್ತಾವೆ ನೋಡ್ರಿ, ಭಾಳ ಚಲೋ ಆಗ್ತಾವೆ. ನೀವು ಒಂದ್ಸತಿ ಟ್ರೈ ಮಾಡಿರಿ. ಈಗ ಹಿಟ್ಟೆಲ್ಲ ರುಬ್ಬಿದಾದ್ಮ್ಯಾಗ 2 ಸ್ಪೂನು ಸಕ್ಕರೆ, ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ ನೋಡ್ರಿ ನಾನು ಇದಕ್ಕೆ. ಇದನ್ನು ನಾನೀಗ ಬೌಲೊಳಗೆ ತೋರ್ಸಾತೇನಲ್ಲ, ಈ ಬೌಲೊಳಗೆ ನಿಮಗೆ ಮೆಜರ್ಮೆಂಟ್ ಗೊತ್ತಾಗ್ಲಿಕ್ರೆ ನಾನೀಗ ಒಂದು 7 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ ನೋಡ್ರಿ ಇದಕ್ಕೆ. ಇವು ಹಾಕೋದ್ರಿಂದ ಸೇಮ್ ಹೋಟೆಲ್ ಒಳಗೆ ಮಾಡ್ತೇವಲ್ಲ ನಾವು ಅದೇ ಥರನ ಕ್ರಿಸ್ಪಿನೆಸ್ ಬರ್ತೈತ್ರಿ. ಆಮೇಲೆ ಮೈದಾ ಹಿಟ್ಟು ಹಾಕ್ಕೋತೀನಿ ನೋಡ್ರಿ. ನಾನು ಯಾವ ಬೌಲ್ ಅಕ್ಕಿ ಹಿಟ್ಟು ಹಾಕೊಂಡಿಲ್ಲ ಅದೇ ಬೌಲ್ಲೇನೆ ಮೈದಾ ಹಿಟ್ಟು ಹಾಕ್ಕೋತೀನಿ. ಇವು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಸಕ್ರೆ ಹಾಕೊಳೋದ್ರಿಂದ ಕಲರ್ ಚಲೋ ಬರ್ತೈತ್ರಿ ಮತ್ತು ಸ್ವೀಟ್ನೆಸ್ ಬರ್ತೈತಿ. ನಮಗೆ ಹೋಟೆಲ್ನಾಗ ತಿಂದು ನೋಡ್ರಿ ನೀವು ಒಮ್ಮೆ, ಅದು ಸ್ವೀಟ್ ಇರ್ತೈತಲ್ಲ ಅದಕ್ಕೆ ಸಕ್ರೆ ಹಾಕಿರ್ತಾರೆ. ಆಮೇಲೆ ಕಲರ್ನೂ ಬರ್ತೈತಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಮ್ಯಾಲೆಲ್ಲ ಕ್ರಿಸ್ಪಿ ಬರ್ತೈತಿ. ಮೈದಾ ಹಿಟ್ಟು ಹಾಕೋದ್ರಿಂದ ಒಳಗೆಲ್ಲ ಸ್ಮೂತಾಗಿ ಬರ್ತೈತಿ ನೋಡ್ರಿ ದೋಸೆ. ಇದೆಲ್ಲ ಇಷ್ಟು ಹಾಕೋದ್ರಿಂದ ಆಮೇಲೆ ಈಗ ನಾವು ದೋಸೆ ಹಿಟ್ಟು ಒಂದು ಸ್ವಲ್ಪ ನಮಗೆ ಗಟ್ಟಿ ಆಕೈತಿ 2 ಹಿಟ್ಟು ಹಾಕಿಂದ. ಅದನ್ನು ದೋಸೆ ಹಿಟ್ಟಿಗೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ಅದೇ ಮೆಜರ್ಮೆಂಟಿಗೆ ಮಾಡ್ಕೊಂಡು ಇದನ್ನು ಇಟ್ಕೋಬೇಕಾಕೈತೆ ರೀ ನಾವು.
ಈಗ ನೋಡ್ರಿ ನಾವು ಇದನ್ನು ಒಂದು ಮ್ಯಾಶರ್ ತೊಗೊಂಡು ಎಲ್ಲ ಚಲೋ ಹೊತ್ತಂಗೆ ಕಲಿಸ್ಕೊಂಡೆ. ಒಂದು ಸ್ವಲ್ಪ ಗಂಟಿರಬಾರ್ದು, ಅಲ್ಲಲ್ಲೇ ಕುಂತಿರಬಾರ್ದು ಹಿಟ್ಟು. ಆ ರೀತಿ ಕಲಿಸ್ಕೊಂಡು ಇದನ್ನು ರಾತ್ರಿ ಮುಚ್ಚಿಟ್ಟಿದ್ದೆ. ಈಗ ಬೆಳಗ್ಗೆ ಆಗೈತೆ ನೋಡ್ರಿ, ತೆಗೆದು ತೋರ್ಸಾತೀನಿ. ಎಷ್ಟು ಚಲೋ ಉಬ್ಬೇತಲ್ಲ ಹಿಟ್ಟು. ಈ ಮಳೆಗಾಲದಾಗ, ಈ ಚಳಿ ಮತ್ತು ಈ ಥಂಡಿಗಾಲದಾಗ ಅವಾಗ ಅಂದ್ರೂ ಇಷ್ಟು ಚಲೋ ಉಬ್ಬೇತ್ ನೋಡ್ರಿ ಹಿಟ್ಟು. ನೀವು ಒಂದ್ಸತಿ ಈ ರೀತಿ ದೋಸೆ ಮಾಡಿಕೊಟ್ಬಿಟ್ರೆ ಮನೆಯೊಳಗೆ ಯಾರು ಇನ್ಮೇಲೆ ಹೋಟೆಲ್ ಒಳಗೆ ಹೋಗಿ ದೋಸೆನ ಕೇಳೋಂಗಿಲ್ಲ ನೋಡ್ರಿ. ಅಷ್ಟು ರುಚಿಯಾಗಿದ್ದು ಮತ್ತು ಅಷ್ಟು ಟೇಸ್ಟಾಗಿದ್ದು, ಕಲರ್ಫುಲ್ಲು ಹಂಗಾಗಿದ್ದು ರೀ, ಸ್ವೀಟ್ನೆಸ್ನು ಹಂಗಾಯ್ತು ರೀ. ನೀವು ಒಂದ್ಸತಿ ಟ್ರೈ ಮಾಡಿರಿ ಈ ರೀತಿ ಹಿಟ್ಟು ಮಾಡಕ್ಕೆ. ನಿಮ್ಗೆ ಎಷ್ಟು ಚಲೋ ಅನಿಸ್ತೈತಿ. ಹೊಳ್ಳ ಮಳ್ಳ ಇದೇ ರೀತಿನ ಮಾಡ್ತೀರಿ ನೋಡ್ರಿ ನೀವು. ರಾತ್ರಿ ಮಲಗುವಾಗ ಇದನ್ನು 3 ವಸ್ತು ಹಾಕಿ ಮಲಗಿಬಿಡ್ರಿ. ನೀವು ಬೆಳಗ್ಗೆ ಎದ್ದು ನೋಡೋ ಮಟ್ಟ ಅಂದ್ರೆ ನಿಮ್ಮ ಮನೆಯೊಳಗೆ ಹೋಟೆಲ್ ರೀತಿ ದೋಸೆ ರೆಡಿ ಆಗಿಬಿಡ್ತಾವೆ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಹಿಟ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ತಿದ್ದೆ ನೋಡ್ರಿ. ಈಗ ನಮಗೆ ದೋಸೆಗೆ ಹೆಂಗೆ ಬೇಕಲ್ಲ ಹಂಗೆ ರೆಡಿ ಮಾಡ್ಕೋಬೇಕು ಹಿಟ್ಟು. ನೋಡ್ರಿ ನಾನು ತೋರ್ಸಾತಿಲ್ಲ ನಿಮಗೆ ಹೆಂಗೆ ಹಿಟ್ಟು ಬೀಳಾತೈತೆ ನೋಡ್ರಿ ಅಲ್ಲೇ. ನೋಡ್ರಿ ಈ ರೀತಿ ಇರ್ಬೇಕು ನಮ್ಗೆ ಹಿಟ್ಟು. ನಾವು ಹಿಂಗೆ ಚಮಚಲ್ಲಿ ಹಿಡಿದು ಕೂಡ ದಬ್ಬಂತೆಲ್ಲ ಬೀಳಬಾರ್ದು, ಮತ್ತು ಭಾಳ ಗಟ್ಟೆನೂ ಬೀಳಬಾರ್ದು ರೀ. ಪದ್ರ ಆಗಿ ಚೆಂದಾಗಿ ಬೀಳ್ಬೇಕು. ಆಮೇಲೆ ದೋಸೆ ಹಾಕೋಕೆ ಮುಂಚೆ ಹಂಚಿಗೆ ಎಣ್ಣೆ ಹಚ್ಚಬಾರ್ದು ರೀ. ನಾವು ಒಂದು ಸ್ವಲ್ಪ ನೀರು ತೊಗೋಬೇಕು. ನೀರೊಳಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಹಂಚಿಗೆ ಹಾಕಿ ಈ ರೀತಿ ದೋಸೆ ಹಾಕ್ಬೇಕು ರೀ. ಅಂದ್ರೆ ಚಲೋ ಬರ್ತಾವೆ. ಎಣ್ಣೆ ಹಚ್ಚಿ ದೋಸೆ ಹಾಕಿದ್ರೆ ಒಂಥರ ದೋಸೆ ಹಂಚಿ ಹಿಡ್ದಂಗೆ ಆಕೈತಿ. ನಮಗೆ ಕರೆಕ್ಟಾಗಿ ಬರೋದಿಲ್ಲ ದೋಸೆ, ಹೋಟೆಲ್ ರೀತಿ ಬರೋದಿಲ್ಲ ರೀ. ಈಗ ಆತು ನೋಡ್ರಿ, ಒಂದು 5 ನಿಮಿಷ ಬಿಟ್ಟು ಅದಕ್ಕೆ ಮ್ಯಾಗ ಎಣ್ಣೆ ಹಾಕ್ಕೊಂಡೆ 1-2 ಸ್ಪೂನಷ್ಟು. ಮತ್ತು ಚಟ್ನಿ ಅಂದ್ರೆ ಶೇಂಗಾ ಚಟ್ನಿ ಇತ್ತು, ಅದನ್ನು ಹಾಕ್ಕೊಂಡೇನಿ. ನಿಮ್ಮ ಕಡೆ ಯಾವ ಕೆಂಪು ಚಟ್ನಿ ಇದ್ರೆ ಹಾಕೋಬೋದು. 5 ನಿಮಿಷ ಬಿಟ್ಟು ತೋರ್ಸಾತೀನಿ ನೋಡ್ರಿ. ಮಸ್ತ್ ಆಗೈತಲ್ರಿ. ನೋಡ್ರಿ ಎಷ್ಟು ಚಲೋ ಆಗೈತಲ್ಲ, ಸೂಪರ್ ಆಗೈತಿ. ಇದೇ ಥರ ನಿಮ್ಮ ಮನೆಯೊಳಗೂ ಒಂದ್ಸತಿ ಟ್ರೈ ಮಾಡಿರಿ. ಹೆಂಗಾಗೈತೆ ಅಂಥೇಳಿ ಕಮೆಂಟ್, ಲೈಕ್, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ, ಮತ್ತು ಪೂರ್ತಿ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡ್ಲಾರ್ದಂಗೆ ಸಪೋರ್ಟ್ ಮಾಡಿರಿ. ನೋಡ್ರಿ ನಾನು ಆಗಾಳೆ ಮಸಾಲೆ ದೋಸೆ ಕ್ರಿಸ್ಪಿಯಾಗಿ ಮಾಡಿ ತೋರಿಸಿದೆ. ಈಗ ಸ್ಪಂಜ್ ದೋಸೆ ಮಾಡಿ ತೋರ್ಸತ್ತೀನಿ. ಎಷ್ಟು ಚಲೋ ಹೋಲ್ ಬಿದ್ದೈತೆ ನೋಡ್ರಿ. ಈ ರೀತಿ ಮಸ್ತಾಗಿದ್ದು ನೋಡ್ರಿ, ಸೂಪರಾಗಿದ್ದು. ಇವಂತರೂ ದೋಸೆ ಸ್ಪಂಜ್ ದೋಸೆ ಅಂತರೂ ಕಲರ್ನು ಭಾಳ ಚಲೋ ಬಂದಾವ ನೋಡ್ರಿ, ಸಕ್ಕರೆ ಹಾಕಿದ್ರಿಂದ. ನೋಡ್ರಿ ಎಷ್ಟು ಹೋಲ್ ಬಿದ್ದಾವಲ್ಲ. ಈ ರೀತಿ ಆದ್ರೆ ನಮಗೆ ದೋಸೆ ಪರ್ಫೆಕ್ಟಾಗಿ ಆಗ್ಯಾವ್ರಿ. ಹೋಟೆಲ್ ರೀತಿನ ಆಗ್ಯಾವು, ಹೋಟೆಲ್ ಟೇಸ್ಟ್ ಆಗ್ಯಾವು. ಮತ್ತು ಅಷ್ಟು ಬಾಯಿ ಒಳಗಿಟ್ರೆ ಘಮನು ಅಂತಾವೆ ನೋಡ್ರಿ. ಜೀರಿಗೆ ಹಾಕ್ಯಾವಲ್ಲ, ಅದ್ರ ಫ್ಲೇವರ್ ಅಂತೂ ಭಾಳ ಸೂಪರಾಗಿ ಬರ್ತೈತಿ ನೋಡ್ರಿ. ದೋಸೆ ಈಗ ರೆಡಿ ಮಾಡ್ಕೊಂಬಂದೆ ನಾನು. ಒಂದು ಮಸಾಲೆ ದೋಸೆ ಮಾಡೇನಿ, ಒಂದು ಸ್ಪಂಜ ದೋಸೆ ಮಾಡೇನಿ. ಅದಕ್ಕೆ ಕೊಬ್ಬರಿ ಚಟ್ನಿ ಮತ್ತು ಕುರ್ಮಾ ಮಾಡ್ಕೊಂಡೇನಿ ರೀ ನಮ್ಮ ಮನೆಯೊಳಗೆ. ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ, ಮಸ್ತ್ ಆಗ್ಯಾವ. ಒಳಗೆ ಸಾಫ್ಟ್ ಆಗ್ಯಾವು, ಮ್ಯಾಲೆಲ್ಲ ಈ ರೀತಿ ಕ್ರಿಸ್ಪಿ ಆಗ್ಯಾವ. ಇದೇ ಥರ ಮನೆಯೊಳಗೆ ಮಾಡ್ಕೊತೀನಿ ರೀ. ವಿಡಿಯೋ ನೋಡಿದ್ಕೆಲ್ಲರಿಗೂ ಧನ್ಯವಾದಗಳು.